ತಸ್ಯಾ ವಿಶುದ್ಧಕರ್ಣಃ ಶಿವವಾರ್ವಿಕಾಹ್ಯ ಬದ್ಧ್ವಾಸನಂ ಜಿತರ್ಮರುನ್ ಮನುಸಾ ಹೃತಾಕ್ಷಃ ಸ್ಥೂಲೇ ದಧಾರ ಭಗವತ್ ಪ್ರತಿಬಿಂ ರೂಪ ಏತತ್ ಧ್ಯಾಯಂಸ್ತದವ್ಯವಹಿತೋ ವಿಸೃಜತ್ ಸಮಾಧೌ. ಭಾಗವತ ಸಾರೋದ್ಧಾರಸ್ಯ ಅರಣ್ಯಕಾಚಾರ್ಯೇಣ ಸಂಗೃಹೀತಸ್ಯ ಅಯಂ ಏಕೋತ್ತರಃ ದ್ವಿಶತತಮಃ ಶ್ಲೋಕಃ, 201ನೇ ಶ್ಲೋಕ. ತತ್ರ ಧ್ಯಾನ ಪ್ರಕರಣಂ ಪ್ರಾರಭ್ಯ ವಿಷ್ಣುತೀರ್ಥಾಚಾರ್ಯಃ ಬಿಂಬ ಸಾಕ್ಷಾತ್ಕಾರಸ್ಯ ಸ್ಥೂಲ ಭಗವದ್ರೂಪಸ್ಯ ಧ್ಯಾನಮೇವ ಉಪಯುಕ್ತಂ ಇತಿ ವರ್ಣಯಾಮಾಸ. ಪ್ರತ್ಯಹಂ ಸಾಧಕಾಃ ಯಾನಿ ಭಗವತಃ ರೂಪಾಣಿ ಉಪಾಸ್ತೆ ತೈರೇವ ಉಪಾಸನಾ ಪ್ರಕಾರೈಃ ಸಂಗೃಹೀತೇನ ಸಂಸ್ಕಾರೇಣ ಕ್ರಮಶಃ ಶನೈಃ ಶನೈಃ ಬಿಂಬಸ್ಯ ಧ್ಯಾನೇ ಅಪಿ ಪ್ರಭವತಿ ಸಾಧಕಃ. ಸ್ಥೂಲೋಪಾಸನೆ ಅಪಿ ಪ್ರಥಮತಃ ಅವಯವಸ್ಯೈಕಸ್ಯ ಉಪಾಸನಂ. ತಸ್ಮಿನ್ ಅವಯವೆ ಯದಿ ಮನಃ ಸುಖಂ ಅಪ್ರಯತ್ನಂ ಚ ಸ್ಥಿರೀಕ್ರಿಯೇತ ತತಃ ಅವಯವಯೋಃ ಅವಯವಾನಾಂ ವಾ ಉಪಾಸನೆ ಸಾಧಕಃ ಯತೇತ. ಅಂತತ ಏವ ಸಮಗ್ರಸ್ಯ ಭಗವದ್ರೂಪಸ್ಯ ಧ್ಯಾನಾಯ ಸಹ ಪ್ರಭವೇತ್. ಭಗವತಃ ಅಂಗಾನ್ಯಪಿ ಚಕ್ಷುರಾದೀನಿ ಪಾದಾಂತಾನಿ ಯಥಾ ಶಾಸ್ತ್ರೇಷು ವರ್ಣ್ಯಂತೆ ಯಥಾ ಚ ತೇಷಾಂ ನಾಮಾನ್ಯಪಿ ಸಂಗೃಹ್ಯಂತೆ ತಥಾ ತೇಷಾಂ ನಾಮಸ್ಮರಣಪೂರ್ವಕಂ ನಾಮಾರ್ಥಜ್ಞಾನಪೂರ್ವಕಂ ಚ ತೇಷು ಅವಯವೇಷು ಮನಃ ಲಗಯೇತ್ ಸಾಧಕಃ. ಅಪಿ ಚ ವಿಭಿನ್ನೇಷು ಅವತಾರೇಷು ಭಗವತಾ ಪ್ರದರ್ಶಿತಾನಿ ಯಾನಿ ಸ್ಮರಣಾರ್ಹಾಣಿ ವೀರ್ಯಾಣಿ ತಾನ್ಯಪಿ ಧ್ಯಾನಕಾಲೇ ಸ್ಮರನ್ ಸಾಧಕಃ ತಸ್ಯ ಧ್ಯಾನಸ್ಯ ಪ್ರಯೋಜನಂ ಲಭೇತ. ಅಥ ಅತ್ರ ಧ್ರುವಸ್ಯ ಬಿಂಬಧ್ಯಾನ ಪ್ರಕರಣಂ ವರ್ಣಯತಿ. 201ನೆಯ ಈ ಶ್ಲೋಕದಲ್ಲಿ ಧ್ರುವನ ಧ್ಯಾನ ಪ್ರಕರಣವನ್ನು ವರ್ಣನ ಮಾಡ್ತಾ ಇದ್ದಾರೆ. ಇದು 4ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದ 17ನೇ ಶ್ಲೋಕ. ಬದರಿಕಾಶ್ರಮದಲ್ಲಿ ಧ್ರುವ ಹೇಗೆ ತಪಸ್ಸು ಮಾಡಿದ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ವಿಶಾಲ ಅಂತ ನದಿ, ಅಲ್ಲಿ ಮುಂಚಿತವಾಗಿ ಹೀಗೊಂದು ಶ್ಲೋಕ ಕೇಳಿ ಬರ್ತದೆ. ಆತ್ಮಸ್ತ್ರಪತ್ಯ ಸುಹೃದೋ ಬಲ ಮೃದ್ಧಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚರಮ್ಯಾಹ ಭೂಮಂಡಲಂ ಜಲಧಿ ಮೇಖಲ ಮಾಕಲಯ್ಯ ಕಾಲೋಪಸೃಷ್ಟಮಿತಿ ಸ ಪ್ರಯಜೌ ವಿಶಾಲಾಂ ಅಂತ. ಪತ್ನಿ, ಮಕ್ಕಳು, ಸಮೃದ್ಧವಾದಂತಹ ಖಜಾನೆ, ಮತ್ತು ಉಪವನಗಳು, ನದಿಗಳಿಂದ ಉಪವನಗಳು ಮತ್ತು
ವಿವಿಧ ವನಗಳಿಂದ ಕೂಡಿದಂಥ ಆ ಸಾಮ್ರಾಜ್ಯ, ಇಂಥ ಭೂಮಂಡಲ ಅದೆಲ್ಲವೂ ಕೂಡ ಕಾಲೋಪಸೃಷ್ಟ ಅಂತ ಭಾವಿಸಿದಂಥ ಕಾಲನ ಕರಿ ನೆರಳು ಇವುಗಳ ಮೇಲೆ ಯಾವತ್ತು ಹರಡಿಯೇ ಇದೆ. ಆದ್ದರಿಂದ ಇದನ್ನ ನಾನು ಪರಿತ್ಯಜಿಸಬೇಕು ಅಂತ ಅವನು ಆಲೋಚನೆ ಮಾಡಿ ಆ ಬದರಿ ಕ್ಷೇತ್ರಕ್ಕೆ ಬಂದ. ಅಲ್ಲಿ ಆ ನದಿಯ ನೀರಿನಲ್ಲಿ ಸ್ನಾನ ಮಾಡಿದ ಅಂತ ಕೇಳಿ ಬರ್ತದೆ. ಇಲ್ಲಿ ವಿಶಾಲ ಅನ್ನೋದ್ರ ಬಗ್ಗೆ ನಾನು ಮತ್ತಷ್ಟು ಆಲೋಚನೆ ಮಾಡಿ ಹೇಳಬೇಕಾಗಿದೆ. ವಿಶಾಲ ನಾಮ್ನ್ಯಾಹ ನದ್ಯಾಹ ಅಂತ ವಿಷ್ಣು ತೀರ್ಥರು ಹೇಳಿದ್ದಾರೆ. ಬದರಿ ಕ್ಷೇತ್ರದಲ್ಲಿ ವಿಶಾಲ ಅನ್ನೋ ಹೆಸರಿನ ನದಿ ಎಲ್ಲಿದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಸಿಕ್ಕಿಲ್ಲ. ವಿಶಾಲ ಅಂತ ಒಂದು ನದಿ ಇರೋದ್ರ ಬಗ್ಗೆ ಕೋಶಗಳಲ್ಲಿ ವರ್ಣನೆ ಮಾಡ್ತಾರೆ. ಮಹಾಭಾರತ ಕಲ್ಚರಲ್ ಇಂಡೆಕ್ಸ್ ಕೋಶ ಮೊದಲಾದ ಕಡೆ ಅದನ್ನು ವರ್ಣನೆ ಮಾಡ್ತಾರೆ. ಆದರೆ ಅದು ಎಲ್ಲಿದೆ ಅಂತ ಅದು ನಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಮತ್ತು ವಿಶಾಲ ಅನ್ನೋ ಶಬ್ದ ಏನಿದೆ ಅದ್ರ ಬದರಿ ಕ್ಷೇತ್ರಕ್ಕೇನೆ ವಿಶಾಲ ಅಂತ ಹೆಸರು ಹೇಳ್ತಾರೆ. ಭಾಗವತದಲ್ಲಿ ಅದು ಮತ್ತೊಂದು 2-3 ಕಡೆ ಬಂದಿದೆ. ವಿಶಾಲ ಅಂತ ಸ್ತ್ರೀಲಿಂಗದಲ್ಲಿ ಬಂದ ಮಾತ್ರಕ್ಕೆ ಅದು ನದಿನೇ ಏನಾಗಬೇಕಾಗಿಲ್ಲ, ಅಥವಾ ನದಿ ಇದ್ದಿರಬಹುದು. ಆದರೆ ಆ ವಿಶಾಲ ಅನ್ನೋ ನದಿ ಎಲ್ಲಿದೆ? ಈಗ ನಮ್ಗೆ ಅಲ್ಲಿ ಕಾಣಿಸುವಂಥ ನದಿ ಅಂದರೆ ಅಲಕನಂದ ನದಿ. ಆ ಅಲಕನಂದ ನದಿಗೇನೆ ಈ ವಿಶಾಲ ಅಂತ ಹೆಸರು ಹೇಳ್ತಾರೋ, ಅಥವಾ ಅಲಕನಂದ ನದಿಯ ಬೇರೆ ಯಾವುದಾದ್ರೂ 2 ಕವಲುಗಳಿಗೆ ಅಂತ ಒಂದು ಕವಲಿಗೇನಾದರೂ ಆ ಹೆಸರು ಹೇಳ್ತಾರೋ ಅದನ್ನ ಸ್ವಲ್ಪ ವಿಚಾರ ಮಾಡಬೇಕು. ಅಂತೂ ಬದರಿ ಕ್ಷೇತ್ರಕ್ಕೂ ಕೂಡ ವಿಶಾಲ ಅಂತ ಹೇಳ್ತಾರೆ ಅಂತ ಅನ್ನೋದು ನಿಶ್ಚಿತ. ತಸ್ಯಾಹ ವಿಶುದ್ಧಕರಣ ಶಿವವಾರ್ ವಿಕಾಶ್ಯ ಅಂತಿದೆಯಲ್ಲ, ಆ ವಿಶಾಲ ನದಿಯ ಶುದ್ಧವಾದ ನೀರಿನಲ್ಲಿ ಅವನು ಸ್ನಾನ ಮಾಡಿದ ಅಂತ ಇಲ್ಲಂತೂ ವರ್ಣನೆ ಕೇಳಿ ಬರ್ತದೆ. ತಸ್ಯಾಹ ಅಂದ್ರೆ ಆ ಕ್ಷೇತ್ರದ ಶುದ್ಧವಾದ ನೀರಿನಲ್ಲಿ ಸ್ನಾನ ಮಾಡಿದ ಅಂತ ಹೀಗೂ ಕೂಡ ಅದನ್ನ ಹೇಳ್ಬೋದು. ಸ್ನಾನ ಮಾಡಿ ಮುಂದೆ ಅವನು ಧ್ಯಾನ ಹೇಗೆ ಮಾಡಿದ? ಬದ್ಧ್ವಾ ಆಸನಂ ಜಿತ ಮರುಣ್ ಮನಸಾ ಹೃತಾಕ್ಷಃ. ಆಸನಂ ಬದ್ಧ್ವಾ ಗುದಂ ಸ್ವಪಾರ್ಶ್ವಿನ ಆಪೀಡ್ಯ ಅಂತ ವರ್ಣನೆ ಮಾಡ್ತಾರೆ. ಕಾಲಿನ ಹಿಮ್ಮಡಿಯಿಂದ ಮೂಲಾಧಾರವನ್ನ, ಮಲ ವಿಸರ್ಜನೆಯಿಂದ ಏನಿದೆ ಅದನ್ನ ಒತ್ತಿ ಕೂತ್ಕೊಂಡು ಆ ಆಸನ ಮಾಡ್ಲಿಕ್ಕೆ ಅವನು ಕೂತ್ಕೊಂಡ. ಇದು ಬದ್ಧ ಪದ್ಮಾಸನ ಅಥವಾ ಪದ್ಮಾಸನ ಇದು ಯಾವುದೂ ಅಲ್ಲ. ಇದು ಪದ್ಮಾಸನದಲ್ಲಿ ಕಾಲಿನ ಹಿಮ್ಮಡ ಆ ಮೂಲಾಧಾರಕ್ಕೆ ಒತ್ತಿ ನಿಂತ್ಕೊಳ್ಳೋದಿಲ್ಲ. ಸಿದ್ಧಾಸನ ಅಂತ ಇವತ್ತಿನ ಯೋಗಾಸನದಲ್ಲಿ ಅದನ್ನ ಹೇಳ್ತಾರೆ. ಆ ಸಿದ್ಧಾಸನದ ರೂಪದಲ್ಲಿ ಕೂತ್ಕೊಂಡು ಅವನು ಧ್ಯಾನ ಮಾಡಿದ ಅಂತ ಈಗ ಕೇಳಿ ಬರ್ತದೆ. ಪ್ರಾಣಾಯಾಮ ಮಾಡಿದ. ಪ್ರಾಣಾಯಾಮದಿಂದ ಮನಸ್ಸಿನ ಇಂದ್ರಿಯಗಳನ್ನ, ಮನಸ್ಸು ಮತ್ತು ಇಂದ್ರಿಯ ಇತ್ಯಾದಿಗಳನ್ನೆಲ್ಲ ಒಳಗೆ ಸೆಳೆದುಕೊಂಡ. ಈ ಭಗವಂತನ ಪ್ರತಿಮಾ ಏನಿದೆ, ಈ ಲೋಕರೂಪವಾದ ಪ್ರತಿಮಾ, ಅಲ್ಲಿ ಆ ಭಗವಂತನ ಆ ಪ್ರತಿಮೆಯಲ್ಲಿ ತನ್ನ ಮನಸ್ಸನ್ನ ನೆಲೆಗೊಳಿಸಿದಂಥವನು. ಸ್ಥೂಲೇ ದಧಾರ ಭಗವತ್ ಪ್ರತಿರೂಪಯೇತತ್ ಧ್ಯಾಯಂಸ್ತ ಅವ್ಯವಹಿತೋ ವಿಸೃಜಿತ್ ಸಮಾಧೋ. ಅದನ್ನೇ ಧ್ಯಾನ ಮಾಡ್ತಾ ಹೋದ. ಮುಂದೆ ಬಿಂಬರೂಪದ ಧ್ಯಾನ ಮಾಡ್ತಾ ಹೋದ. ಆ ಸ್ಥೂಲೋಪಾಸನೆಯನ್ನ ಕೊನೆಗೆ ಒಂದು ಕಾಲದಲ್ಲಿ ಕೈಬಿಟ್ಟ. ಸೂಕ್ಷ್ಮದ ಉಪಾಸನೆಯನ್ನೇ ಮಾಡ್ಲಿಕ್ಕೆ ತೊಡಗಿದ. ಧ್ರುವರಾಜ ಈ ಹಿಂದೆ ಸಣ್ಣವನಾಗಿದ್ದಾಗ ಮಾಡಿದ ತಪಸ್ಸಿನಿಗಿಂತ ಹೊರತಾದ ಬೇರೆ ತಪಸ್ಸಿದು. ಈಗ ಅವನು ದೊಡ್ಡವನಾಗಿದ್ದಾನೆ, ಸಾಮ್ರಾಜ್ಯ ಎಲ್ಲ ಬಿಟ್ಟು ಇಲ್ಲಿಗೆ ಬಂದಿದ್ದಾನೆ. ಮೊದಲೇ ದೊಡ್ಡ ಜ್ಞಾನಿ, ಭಗವಂತನ ಭಕ್ತನಾದ್ದರಿಂದ, ಅವನ ಸಾಕ್ಷಾತ್ಕಾರವನ್ನು ಪಡೆದವನೇ ಆದ್ದರಿಂದ ಆ ಸ್ಥೂಲೋಪಾಸನೆಯನ್ನು ತೊರೆಯುವುದು ಅವನಿಗೇನು ದೊಡ್ಡ ಕಷ್ಟ ಅಲ್ಲ. ಸ್ಥೂಲೇ ಮನಃ ಅವಧಾನ ರೂಪಸ್ಯ ತದುಪಾಸನಸ್ಯ ಸೂಕ್ಷ್ಮ ರೂಪ ಉಪಾಸನಾ ಪ್ರಾಪ್ತ್ಯವಧಿಕತ್ವಾತ್ ತ್ಯಕ್ತವಾನಿತ್ಯರ್ಥಃ. ಸ್ಥೂಲವಾದ ರೂಪವನ್ನು ಉಪಾಸನೆ ಮಾಡುವುದು ಯಾತಕ್ಕಾಗಿ?
ಅದು ಸೂಕ್ಷ್ಮ ರೂಪದ ಉಪಾಸನೆಗೆ ಒಂದು ಮೆಟ್ಟಲು ಅಷ್ಟೇ ಅದು. ಆದ್ದರಿಂದ ಅವನಿಗೆ ಆ ಸಾಮರ್ಥ್ಯ ಮೊದಲೇ ಇತ್ತು, ಈಗ ಸಾಮರ್ಥ್ಯವನ್ನು ಮತ್ತಷ್ಟು ರೂಢಿಸಿಕೊಂಡ. ಮುಂದೆ ಅವನು ಸೂಕ್ಷ್ಮ ರೂಪದ ಉಪಾಸನೆಗೆ ಅಲ್ಲಿಗೆ ತೊಡಗಿದ. ಇದು ಧ್ರುವ ಮಾಡಿದ್ದು, ಮುಂದೆ ಪ್ರಹ್ಲಾದ ಹೇಗೆ ಉಪಾಸನೆ ಮಾಡ್ಬೇಕಂತ ಹೇಳಿದ್ದು, ಅದನ್ನೆಲ್ಲ ಈಗ ನಾವಿಲ್ಲಿ ನೋಡ್ತೇವೆ. ದೊಡ್ಡವರು ಹೇಗೆ ಧ್ಯಾನ ಮಾಡಿದ್ದಾರೆ, ಉಪಾಸನೆ ಮಾಡಿದ್ದಾರೆ ಅಂತ ನೋಡಿದರೆ, ಸಣ್ಣವರಾದಂತಹ ನಾವು ಕೂಡ ಆ ಧ್ಯಾನೋಪಾಸನೆಗಳಲ್ಲಿ ಹೇಗೆ ತೊಡಗಬೇಕು ಅಂತ ಅನ್ನೋದಕ್ಕೆ ಒಂದು ಮಾದರಿ ಆಗ್ತದೆ. ಅದಕ್ಕಾಗಿ ಇದನ್ನೆಲ್ಲ ಇಲ್ಲಿ ವರ್ಣನೆ ಮಾಡಿರ್ತಾರೆ. ಮುಂದೆ ಕೋತಿ ಪ್ರಯಾಸೋಸುರ ಬಾಲಕ ಹರೇರುಪಾಸನೆ ಸ್ವೇ ಹೃದಯ ಛಿದ್ರವತ್ಸತಃ ಅಸ್ಯಾತ್ಮನ ಸಖ್ಯುರಶೇಷ ದೇಹಿನ ಸಾಮಾನ್ಯತಃ ಕಿಂ ವಿಷಯೋಪಪಾದನೈಹಿ ಅಂತ 7ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ ಬರುವಂಥ 40ನೇ ಶ್ಲೋಕ ಇದು. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಆ ಉಪಾಸನೆಯ ಮಹತ್ವವನ್ನು, ಉಪಾಸನೆಯ ಸುಲಭ ಸಾಧ್ಯತ್ವವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಸುರ ಬಾಲಕ, ದೈತ್ಯ ಬಾಲಕರೇ, ಈ ಭಗವಂತನ ಉಪಾಸನೆ ಮಾಡುವುದು ಏನು ಕಷ್ಟ ಇದೆ, ಅಷ್ಟ್ಯಾಕೆ ಮನುಷ್ಯ ಅದ್ರ ಬಗ್ಗೆ ಚಡಪಡಿಸ್ಬೇಕು? ಯಾಕೆಂದ್ರೆ ಎಲ್ಲ ಜೀವಿಗಳಲ್ಲಿಯೂ ಕೂಡ ಅವನಿದ್ದಾನೆ, ಆಕಾಶದಂತೆ ಅವನಿದ್ದಾನೆ. ಹೃದಯ ಛಿದ್ರವತ್ ಸ್ಥಿತ ಅಸ್ಯ ಆತ್ಮನಃ, ಇವನು ಆತ್ಮ, ನಮ್ಗೆಲ್ಲರಿಗೂ ಕೂಡ ಅವನು ಅಂತರ್ಯಾಮಿ ಆಗಿದ್ದಾನೆ. ಸಖ್ಯು ಅಶೇಷ ದೇಹಿನಾಂ, ಎಲ್ಲ ಜೀವಿಗಳಿಗೂ ಕೂಡ ಅವನು ಗೆಳೆಯನೂ ಕೂಡ ಆಗಿದ್ದಾನೆ, ನಿರ್ಲಿಪ್ತನಾಗಿದ್ದಾನೆ. ಅಂತಹ ಭಗವಂತ ಒಳಗೆ ಇರುವಾಗ ಆ ಭಗವಂತನ ಅಸ್ತಿತ್ವವನ್ನು ಮನವರಿಕೆ ಮಾಡಿಕೊಂಡು ಅದು ಸಾಧನೆ ಮಾಡಲಿಕ್ಕೆ ಏನು ಕಷ್ಟ ಇದೆ? ಅವನನ್ನು ಬೇರೆ ಕಡೆ ಎಲ್ಲಿ ನಾವು ಹುಡುಕಬೇಕಾಗಿದೆ? ಛಿದ್ರವತ್ ಆಕಾಶವತ್ ಅಲಿಪ್ತತೆಯ, ಆಕಾಶ ಹೇಗೆ ಎಲ್ಲ ಕಡೆ ಇದ್ರೂ ಕೂಡ ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ, ಹಾಗೆ ಭಗವಂತನು ನಮ್ಮ ಹೃದಯದಲ್ಲೂ ಇದ್ದಾನೆ, ಹೊರಗಡೆ ಇದ್ದಾನೆ. ನಾವು ಯಾವುದನ್ನ ಕ್ಷುದ್ರ ಅಂತ ಭಾವಿಸ್ತೇವೋ ಅಂಥ ಕಡೆ ಎಲ್ಲ ಕಡೆನೂ ಭಗವಂತ ಇದ್ದಾನೆ. ಅಪವಿತ್ರವಾದರಲ್ಲಿದ್ದಾನೆ, ಪವಿತ್ರವಾದರಲ್ಲಿದ್ದಾನೆ, ಎಲ್ಲ ಕಡೆನೂ ಹೀಗೆ ಭಗವಂತ ಇದ್ದಾನೆ. ಇಂಥ ಆ ಭಗವಂತ ಎಲ್ಲ ಕಡೆ ನಮಗೆ ದೊರೆಯುವಾಗ, ನಮ್ಮ ಹೃದಯದಲ್ಲೇ ದೊರೆಯುವಾಗ ಏನು ಅಲ್ಲಿ ಪ್ರಯಾಸ ಇದೆ? ಯಾಕೆ ಪ್ರಯಾಸ ಮಾಡಬೇಕು? ಹೃದಯಾವಕಾಶೇ ಸಾಮಾನ್ಯತಸ್ತಾವದ್ ಉಪಾಸನಂ ಕಾರ್ಯಂ ತತ್ರ ಮನೋವಧಾನೇ ಸತಿ ತದ್ ಉಪಾಸನಾವರ್ಧಿತ ಭಕ್ತಿ ವಿಶುದ್ಧ ಮನಸಃ ವಿಶೇಷಾಕಾಂಕ್ಷಾಯಾಂ ತದ್ವಿಶೇಷ ಅಭಿಧಾನಸ್ಯ ಅವಸರ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಸಾಮಾನ್ಯವಾಗಿ ಭಗವಂತನನ್ನು ಉಪಾಸಿಸಬೇಕು ಒಂದು ಬಾರಿ. ಅಷ್ಟನ್ನು ಮಾಡಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ವಿಶೇಷವಾದ ಭಕ್ತಿ ಹುಟ್ಟುತ್ತದೆ. ಅಷ್ಟು ವಿಶೇಷವಾದಂಥ ಭಕ್ತಿ ಹುಟ್ಟಿದ ಮೇಲೆ ಅವನ ವಿಶೇಷ ಆಕಾರವನ್ನು, ವಿಶೇಷ ಗುಣಲಕ್ಷಣಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅನೇಕ ಸಾಧನೆ ಮೆಟ್ಟಿಲುಗಳನ್ನು ಏರಿ ಮೇಲೆ ಹೋಗ್ತಾನೆ ಮನುಷ್ಯ. ಅದನ್ನ ಮುಂದೆ ವರ್ಣನೆ ಮಾಡ್ತೇವೆ. ಬಹಳ ಕ್ಲಿಷ್ಟವಾದ ಉಪಾಸನೆಯನ್ನು ಮೊದಲೇ ಹೇಳೋದಿಲ್ಲ. ಸಾಮಾನ್ಯ ಉಪಾಸನೆ ಹೇಳುವುದು ಸುಲಭ, ಮತ್ತೆ ಆಚರಣೆ ಮಾಡುವವರಿಗೂ ಕೂಡ ಬಹಳ ಸುಲಭ. ಅದಕ್ಕಾಗಿ ಸಾಮಾನ್ಯ ಉಪಾಸನೆಯನ್ನೇ ಮೊದಲು ಹೇಳ್ತಾ ಇದ್ದೇವೆ. ಈ ಎಲ್ಲ ಅಸುರ ಬಾಲಕರು ಕೂಡ ಮೊದಲು ಮಾಡೇ ಇದ್ದಾರೆ, ಉಪಾಸನೆಯನ್ನ ಮಾಡೇ ಇದ್ದಾರೆ. ಜನ್ಮಾಂತರ ಚೀರ್ಣ ಸ್ಥೂಲೋಪಾಸನಾನ್ ಅಸುರ ಬಾಲಕಾನ್ ಪ್ರತಿ ಪ್ರಹ್ಲಾದೇನ ಪ್ರಥಮತಃ ಏವ ಸೂಕ್ಷ್ಮೋಪಾಸನಂ ಅಭಿಹಿತಮಿತಿ ಕ್ರಮಭಂಗ. ಅವ್ರು ಯಾರೋ ತೀರಾ ಮೂರ್ಖರಾದಂಥ, ದುಷ್ಟರಾದಂಥ, ತಾಮಸರಾದಂಥ ಬಾಲಕರಲ್ಲ. ಪ್ರಹ್ಲಾದನಂಥ ಭಕ್ತವರೇಣ್ಯನ ಸಂಘಕ್ಕೆ ಅವರು ಬಂದಿದ್ದಾರೆ ಅಂದರೆ ಅವರೆಲ್ಲ ಮಹಾಭಾಗವತರೇ. ಆದರೆ ಅಂಥ ಪರಿಸರದಲ್ಲಿ ಹುಟ್ಟಿದ್ರಿಂದ ಅವರಿಗಿರುವಂಥ ಜ್ಞಾನ ಮೊದಲಾದದ್ದು ಸ್ವಲ್ಪ ಕಾಲ ಕಣ್ಮರೆಯಾಗಿತ್ತು. ಈಗ ಪ್ರಹ್ಲಾದನಂಥ ಭಕ್ತನ ಸಂಪರ್ಕದಿಂದಾಗಿ ಅವರ ಮನಸ್ಸು ಮತ್ತೆ ಈ ಧರ್ಮ, ಭಗವಂತ, ಅಧ್ಯಾತ್ಮ ಇತ್ಯಾದಿ ಕಡೆಗೆ ಹೊರಳಿದೆ.
ಆದ್ರಿಂದ ಈಗ ಅವನು ಆ ಹೃದಯಾಂತರಾಳದಲ್ಲಿರುವಂತಹ ಭಗವಂತನ ಉಪಾಸನೆ ಬಗ್ಗೆ ಅವರಿಗೆ ವರ್ಣನೆ ಮಾಡಿದರೆ ಕೂಡಲೇ ಅವರಿಗದು ತಿಳಿತದೆ. ಅದು ಹೇಗೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ. ಅವರು ಅದನ್ನು ಮಾಡ್ಲಿಕ್ಕೆ ಸಮರ್ಥರಾಗ್ತಾರೆ. ನಮ್ಮಂಥವರಿಗೆ ಸಾಮಾನ್ಯ ಉಪಾಸನೆಯೇ ಇಲ್ಲದೆ ಇದ್ದವರಿಗೆ ವಿಶೇಷ ಉಪಾಸನೆಯನ್ನು ಹೇಳಿ ಏನೂ ಉಪಯೋಗ ಇಲ್ಲ. ಅದಕ್ಕಾಗಿ ನಮ್ಮಂಥವರಿಗೆ ಕ್ರಮ ಬೇರೆ, ಮತ್ತೆ ಆ ಧ್ರುವರನ ಪ್ರಹ್ಲಾದನ ಸಂಪರ್ಕಕ್ಕೆ ಬಂದಂತಹ ದೈತ್ಯ ಬಾಲಕರಿಗೆ ಹೇಳಬೇಕಾದಂತಹ ಕ್ರಮ ಬೇರೆ ಬೇರೆ. ಆದರೆ ನಾವೀಗ ಏನಿದನ್ನು ಶ್ರವಣ ಮಾಡ್ತಾ ಇದ್ದೇವೆ ಅಥವಾ ನಾವೀಗ ಇದನ್ನೇನು ಹೇಳ್ತಾ ಇದ್ದೇವೆ, ಕನಿಷ್ಠ ನಾವಂತೂ ಪ್ರವಚನ ಮಾಡ್ತಾ ಇರುವವರಂತೂ ಅಷ್ಟು ವಿಶೇಷವಾದ ಸಾಧನೆಯನ್ನು ಹಿಂದೆ ಮಾಡಿದವರಲ್ಲ. ಮತ್ತು ಹಾಗಾದರೆ ನಮ್ಮಂಥವರಿಗೆ ಈ ವಿಶೇಷ ಉಪಾಸನೆಯನ್ನು ಹೇಳಿ ಏನು ಉಪಯೋಗ? ಅದಕ್ಕೆ ಹೇಳ್ತಿದ್ದಾರೆ, ಸಾಮಾನ್ಯ ಉಪಾಸನೆಯನ್ನಾದರೂ ಮಾಡಿ, ಭಗವಂತ ಹೃದಯದಲ್ಲಿ ಅಂತರ್ಗತನಾಗಿದ್ದಾನೆ ಅಂತ ಚಿಂತನೆಯನ್ನಾದರೂ ಮಾಡಿ, ಅವ್ರ ಒಳಗಿರೋ ರೂಪವನ್ನು ಕಾಣುವ ಪ್ರಯತ್ನ ಮುಂದೆ ನಡೆಯಲಿ. ಈ ಶ್ಲೋಕ ಬಹಳ ವಿಶಿಷ್ಟ ಅಂತ ನನಗೆ ಅನೇಕ ಕಡೆ ಕಾಣಿಸೋದು. ಯಾಕೆ ಅಂದರೆ, ನಾವು ಭಗವಂತನನ್ನ ಎಲ್ಲೆಲ್ಲೋ ಕಾಣುವ ಪ್ರಯತ್ನ ಮಾಡ್ತೇವೆ, ನಾನಾ ಥರದ ಕ್ಷೇತ್ರಗಳಿಗೆ ಹೋಗ್ತೇವೆ, ಮತ್ತೆ ಮಠಗಳು, ದೇವಾಲಯಗಳು, ಅಲ್ಲೆಲ್ಲ ಇರುವಂಥ ಭಗವಂತನ ರೂಪವನ್ನು, ಭಗವಂತನ ವಿಗ್ರಹವನ್ನು ಕಣ್ತುಂಬಿಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತೇವೆ. ಅಂತ ಹಂಬಲದೊಂದಿಗೆ ಅಲ್ಲಿ ಹೋಗ್ತೇವೆ. ನಾನು ಅಂಥ ಕ್ಷೇತ್ರಗಳಿಗೆ ಹೋಗುವುದು ಯಾವುದನ್ನು ಕೂಡ ಇಲ್ಲಿ ನಿಂದಿಸ್ತಾ ಇಲ್ಲ. ಆದರೆ ಅನೇಕ ಕಡೆ ನಮ್ಮಂಥವರಿಗೆ ಆ ಕ್ಷೇತ್ರಕ್ಕೆ ಹೋದರೂ ಕೂಡ ಆಗಬೇಕಾದಂಥ ಪೂರ್ಣ ಲಾಭ ಆಗೋದಿಲ್ಲ. ಅನೇಕ ಕಡೆ ಕ್ಷೇತ್ರಗಳಲ್ಲಿ ನಮಗೆ ಆ ಭಗವಂತನ ವಿಗ್ರಹದ ದರ್ಶನ ಆಗ್ತದೆ, ಭಾಗವತರ ದರ್ಶನ ಆಗ್ತದೆ. ಅದೊಂದು ಮಹಾಲಾಭವೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದರೆ ಅಲ್ಲಿ ಪಡ್ಕೊಂಡ ಆ ಲಾಭ ಏನಿದೆ, ಆ ಲಾಭವನ್ನು ನಾವು ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ಸದಾ ಊರ್ಜಿತ ಮಾಡ್ಕೋತಾ ಇರಬೇಕು. ಅನೇಕರಿಗೆ, ಇದು ನಿಮಗೂ ಕೆಲವರಿಗೆ ಅಂಥ ಅನುಭವಗಳಾಗಿರಬಹುದು. ನಮ್ಮ ಮನೆಯಲ್ಲಿ ಯಾವ ಏಕಾಗ್ರತೆಯಿಂದ ನಾವು ಧ್ಯಾನ ಇತ್ಯಾದಿಗಳನ್ನು ಮಾಡ್ತೇವೆ, ಅಷ್ಟೇ ಏಕಾಗ್ರತೆಯಿಂದ ಕ್ಷೇತ್ರ ಮೊದಲಾದವುಗಳಿಗೆ ಹೋದಾಗ, ಅಲ್ಲಿ ಭಗವಂತನ ರೂಪವನ್ನು ಕಂಡಾಗ, ಮತ್ತೆ ಅಲ್ಲಿರುವ ಪರಿಸರವನ್ನೆಲ್ಲ ಗಮನಿಸಿದಾಗ ಅಂಥ ಏಕಾಗ್ರತೆ, ಅಂಥ ಅವಕಾಶಗಳು ಅಲ್ಲಿ ಸಿಗೋದಿಲ್ಲ. ಹೀಗೆ ಕೆಲವು ಸರಿ ಆಗ್ತದೆ, ಎಲ್ಲ ಕ್ಷೇತ್ರಕ್ಕೆ ಹೋದಾಗಲೂ ಈಗ ಆಗ್ತದೆ ಅಂತಿಲ್ಲ. ಇದನ್ನೆಲ್ಲ ಬೇರೆ ಬೇರೆ ಕಡೆ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡಿದ್ದಾರೆ. ನಾವೇನು ಉಪಾಸನೆಯನ್ನು ಮಾಡ್ತೇವೆ, ನಾವೇನು ಅತಿ ಪುಣ್ಯಕ್ಷೇತ್ರಗಳಿಗೆ ಸಂದರ್ಶನಕ್ಕಾಗಿ ಹೋಗ್ತೇವೆ, ಅನೇಕ ಪುಣ್ಯಕ್ಷೇತ್ರಗಳು ಇವತ್ತು ತಮ್ಮ ಪಾವಿತ್ರ್ಯವನ್ನು ಕಳ್ಕೊಂಡಿವೆ ಅಥವಾ ಕ್ರಮವಾಗಿ ಕಳ್ಕೊತಾ ಇವೆ. ಬಂದ ಭಾಗವತರಿಗೆ ಮತ್ತು ಜನಸಾಮಾನ್ಯರಿಗೆ ಸ್ಫೂರ್ತಿ ಕೊಡಬೇಕಾದಂತಹ ವಾತಾವರಣ ಅಲ್ಲಿ ಕಾಣಿಸ್ತಾ ಇಲ್ಲ. ಕೇವಲ ಮೇಲಿನ ಆಡಂಬರ ಇತ್ಯಾದಿಗಳು ಮಾತ್ರ ಕಾಣಿಸ್ತಾ ಇವೆ. ಹಾಗಿರುವಾಗ ಪದೇ ಪದೇ ಅಲ್ಲಿಯೇ ಹೋಗಿ ಆ ಭಗವಂತನ ರೂಪವನ್ನೇ ಕಣ್ಣು ತುಂಬಿಕೊಳ್ಳುವುದು ಇತ್ಯಾದಿಗಳನ್ನು ಮಾಡುವುದಕ್ಕಿಂತ ನಾವಿರುವ ಜಾಗದಲ್ಲಿ ಆತ್ಮಾವಾರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಹೇಳುವಂತೆ ನಮಗೆ ಆತ್ಮನ ದರ್ಶನ ಆಗಬೇಕಾಗಿದೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗಬೇಕಾಗಿದೆ. ಅದಕ್ಕೆ ಶ್ರೋತವ್ಯ, ಶ್ರವಣ ಮನನಗಳನ್ನು ನಾವಿರುವ ಜಾಗದಲ್ಲಿ ಮಾಡಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋದರೂ ಕೂಡ ಶ್ರವಣ ಮನನಗಳನ್ನೇ ಹೆಚ್ಚು ಮಾಡಬೇಕು. ತುಂಬ ಏಕಾಗ್ರತೆಯಿಂದ, ದಕ್ಷತೆಯಿಂದ ಶ್ರವಣ ಮನನ ಇತ್ಯಾದಿಗಳಿಂದ ಒಂದು ವೇಳೆ ನಮಗೆ ಅಲ್ಲಿ ಮಾಡ್ಲಿಕ್ಕೆ ಆಗದೆ ಹೋದರೆ, ನಮ್ಮ ಮನೆಯಲ್ಲಿಯೇ ಶ್ರವಣ ಮನನ ಧ್ಯಾನಗಳನ್ನು ಹೆಚ್ಚು ದಕ್ಷತೆಯಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುವುದಾದರೆ
ನಾವು ನಮ್ಮ ಮನೆಯಲ್ಲಿ ಅದನ್ನು ಮುಂದುವರಿಸುವುದೇ ಹೆಚ್ಚು ಯೋಗ್ಯ. ಅಪರೂಪದ ಪ್ರಸಂಗಗಳಲ್ಲಿ ತೀರ್ಥಕ್ಷೇತ್ರಗಳಿಗೆ, ದೇವಾಲಯಗಳಿಗೆ ಭೇಟಿ ಕೊಡಬಾರದು ಅಂತಲ್ಲ, ಅದನ್ನು ಕೊಟ್ಟು ಅದರ ಲಾಭವನ್ನು ಮನೆಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ಶ್ಲೋಕ ನನಗೆ ಬಹಳ ಅಚ್ಚುಮೆಚ್ಚಿನ ಶ್ಲೋಕ ಅಂತ ಆಗೋದು. ಯಾಕೆಂದ್ರೆ ಹೃದಯ ಛಿದ್ರವತ್ಸಿತ, ನಮ್ಮ ಒಳಗೆ ಭಗವಂತ ಇದ್ದಾನೆ, ಅವನನ್ನು ನಾವು ಧ್ಯಾನಿಸಬಹುದು, ಅವನನ್ನು ನಮ್ಮ ಹೃದಯದಲ್ಲಿ ಕಟ್ಟಿ ಹಾಕೋಬಹುದು. ಸದ್ಯೋ ಹೃದಯವರುದ್ಧತೆ ಕೃತಿಭಿ ಶುಶ್ರೂಷುಭಿಸ್ತತ್ ಕ್ಷಣಾತ್ ಅಂತ ಭಾಗವತ ಹೇಳೋದು. ಅದಕ್ಕಾಗಿ ಆ ಭಗವಂತನನ್ನು ನಮ್ಮ ಹೃದಯದಲ್ಲಿ ಪರಿವಾರ ಸಮೇತನಾದ ಭಗವಂತನನ್ನು ಕಟ್ಟಿ ಹಾಕ್ಕೊಳ್ಬಹುದು. ಅದಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಅದಕ್ಕಾಗಿಯೇ ದೇಹವೇ ದೇಗುಲ ಅಂತ ಶಾಸ್ತ್ರಗಳಲ್ಲಿ ಕೂಡ ವರ್ಣನೆ ಮಾಡೋದು. ಮನೋಯತ್ರ ಪ್ರಸೀದತಿ, ನಮ್ಮ ಮನಸ್ಸಿಗೆ ಎಲ್ಲಿ ಪ್ರಸನ್ನತೆ ಬರ್ತದೋ ಅಂಥ ಜಾಗದಲ್ಲೇ ಆರಾಧನೆ ಇತ್ಯಾದಿಗಳನ್ನು ಮಾಡಬೇಕು. ಅದೇ ನಮ್ಗೆ ಹೆಚ್ಚು ಲಾಭಕರ. ಕೆಲವು ಪ್ರದೇಶಗಳಿಗೆ ಹೋದಾಗ ಶ್ರವಣ ಮನನಾದಿಗಳಿಗೆ ಬೇಕಾದಂಥ ಏಕಾಗ್ರತೆಯು ಕೂಡ ತಪ್ಪಿ ಹೋಗಿಬಿಡ್ತದೆ. ಧ್ಯಾನಕ್ಕೆ ಬೇಕಾದ ಏಕಾಗ್ರತೆಯು ಅಲ್ಲಿ ದುರ್ಲಭ ಆಗ್ತದೆ. ಅಂಥ ಪ್ರಸಂಗಗಳಲ್ಲಿ ಅಂಥ ಹೊರಗಿನ ವಿಗ್ರಹಗಳ ದರ್ಶನ ಇತ್ಯಾದಿಗಳನ್ನು ಕಡಿಮೆ ಮಾಡಿ ಶ್ರವಣ ಮನನ ಧ್ಯಾನಗಳನ್ನು ನಾವಿರುವ ಪರಿಸರದಲ್ಲಿಯೇ ಮಾಡುವುದು ಹೆಚ್ಚು ಯೋಗ್ಯ. ಯಾವ ದೇಶ ಯಾವ ಕಾಲ ನಮಗೆ ಸುಖಕರವೋ ಅಲ್ಲಿಯೇ ಈ ಉಪಾಸನೆಯನ್ನು ಮುಂದುವರಿಸಬೇಕು. ಯದ್ಯದ್ಧರೇ ಸನ್ನಿಹಿತಂ ತತ್ತತ್ ಶುದ್ಧತರಂ ಮತಂ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಒಂದು ಕಡೆ ಹೇಳ್ತಾರೆ. ಭಗವಂತನ ಸನ್ನಿಧಾನ ಎಲ್ಲೆಲ್ಲಿ ಇರ್ತದೋ ತತ್ತತ್ ಶುದ್ಧತರಂ ಮತಂ, ಭಗವಂತನ ಸನ್ನಿಧಾನ ಇದ್ದದ್ದೇ ಹೆಚ್ಚು ಶುದ್ಧವಾದಂತಹ ಪರಿಸರ ಅಂತ. ಹೃದಯದೊಳಗೆ ಭಗವಂತ ಇದ್ದಾನೆ, ನಾವಿರುವ ಪರಿಸರದಲ್ಲಿ ಭಗವಂತ ಇದ್ದಾನೆ. ನಮ್ಮ ಪತ್ನಿ, ಪತಿ, ಮಕ್ಕಳು ಇತ್ಯಾದಿಗಳೆಲ್ಲ ಭಗವಂತನ ಪ್ರತೀಕಭೂತರಾಗಿ ಸಹಜವಾದ ಪ್ರತಿಮೆಗಳಾಗಿ ನಮಗೆ ನಿತ್ಯ ಉಪಲಬ್ಧರಾಗ್ತಾರೆ. ಅಂಥ ಸಂದರ್ಭದಲ್ಲಿ ಏಕಾಗ್ರತೆಯಿಂದ ಸಾಧನವನ್ನು ಈ ದೃಷ್ಟಿಯಿಂದ ಮುಂದುವರಿಸ್ಕೊಂಡು ಹೋಗೋದು ಬಹಳ ಶ್ರೇಷ್ಠ ಅಂತ ನನಗೆ ಕಾಣಿಸೋದು. ಇಲ್ಲಿ ನಾವು ಮಾಡದೆ ಹೋದರೆ ಹೊರಗೆ ಮಾಡಿದ್ದು ಹೆಚ್ಚು ಉಪಯುಕ್ತ ಅಲ್ಲ. ಮಹಾಭಾರತದಲ್ಲಿ ಈ ದೇಹವನ್ನು ಮಹಾನ್ ಬ್ರಹ್ಮಮಯೋ ರಥಃ ಅಂತ ವರ್ಣನೆ ಮಾಡ್ತಾರೆ. ಇಂದ್ರಿಯಾಶ್ವ ಸಮಾಯುಕ್ತ ಮನಸ್ಸಾರಥಿರೇವಚ ಬುದ್ಧಿ ಪ್ರಗ್ರಹಣೋ ನಿತ್ಯನ್ ಮಹಾನ್ ಬ್ರಹ್ಮಮಯೋ ರಥಃ ಅಂತ. ಬ್ರಹ್ಮರಥದ ದರ್ಶನಕ್ಕಾಗಿ ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆ ನಾವೇನು ಸಂಚಾರ ಮಾಡಬೇಕಾಗಿಲ್ಲ. ಇದೇ ದೇಹವೇ ದೊಡ್ಡ ಬ್ರಹ್ಮರಥ. ಯಾಕೆಂದ್ರೆ ಇಂದ್ರಿಯಗಳು ಇದರ ಕುದುರೆಗಳು. ಇಂದ್ರಿಯಾಣಿ ಹಯಾನಾಹೋ ಅಂತ ಕಾಟಕೋಪನಿಷತ್ತು ಕೂಡ ಹೇಳ್ತದೆ. ಬುದ್ಧಿಂತು ಸಾರಥಂ ವಿದ್ಧಿ, ಅಲ್ಲಿಯೂ ಬುದ್ಧಿ ಅದನ್ನು ಸಾರಥಿ ಅಂತ ಹೇಳಿದೆ. ಮನಸ್ಸನ್ನ ಸಾರಥಿ ಅಂತಲೂ ಬುದ್ಧಿಯನ್ನು ಅದರ ಕಡಿವಾಣ ಅಂತಲೂ ಅಲ್ಲಿ ವರ್ಣನೆ ಮಾಡಿಯೇ ಇದ್ದಾರೆ. ಅಥ ದೇಹರಥಃ ತಸ್ಯ ವಾಗ್ಬುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗ್ರಹೀತ ತದಯಂ ಪ್ರಾಣೋಧಿ ತಿಷ್ಠತಿ ಅಂತ ಐತರೇಯ ಉಪನಿಷತ್ತು ಕೂಡ ವರ್ಣನೆ ಮಾಡ್ತದೆ. ಅಥ ದೇಹರಥಃ, ದೇಹ ಅನ್ನೋದೊಂದು ರಥ ಇದು. ವಾಗಭಿಮಾನ್ಯಾದಂಥ ಉಮಾದೇವಿ ಅದರ ಕಡಿವಾಣ. ಬುದ್ಧಿ ಪ್ರಗ್ರಹಣ ಅಂತ ಮಹಾಭಾರತ ಅದನ್ನು ಹೇಳಿದೆ. ಪ್ರಗ್ರಹಣ ಅಂದ್ರೆ ಕಡಿವಾಣ. ಮನಸ್ಸಾರಥಿ, ಮನಸ್ಸಂಗ್ರಹೀತ ಅಂತ ಐತರೇಯ ಉಪನಿಷತ್ತು ಹೇಳಿದೆ. ಸಂಗ್ರಹೀತ ಅಂದ್ರು ಸಾರಥಿ ಅಂದ್ರು ಒಂದೇ. ನಮ್ಮ ದೇಹದಲ್ಲಿ ಶಿವ ಪಾರ್ವತಿಯರಿದ್ದಾರೆ. ನಮ್ಮ ಈ ದೇಹವೆಂಬ ರಥವನ್ನು ನಿಯಂತ್ರಿಸಲಿಕ್ಕಾಗಿ ಲಕ್ಷ್ಮೀನಾರಾಯಣರಿದ್ದಾರೆ. ರಥವನ್ನು ಏರಿ ಕೂತ್ಕೊಂಡಿದ್ದಾರೆ ಈ ಜೀವನ ಜೊತೆಗೆ. ಪ್ರಾಣ ಭಾರತೀಯರು, ಚತುರ್ಮುಖ ಸರಸ್ವತಿಯರು ಅಲ್ಲಿದ್ದಾರೆ. ಇಂಥ ದೊಡ್ಡ ಬ್ರಹ್ಮರಥ ನಿತ್ಯ ಬೆಳಗಾಗಿ ಎದ್ದಾಗಿನಿಂದ ಸಾಯಂಕಾಲ ಮರುಗುವವರೆಗೂ ರಥೋತ್ಸವ ನಡೀತಾನೇ ಇರ್ತದೆ. ಇದರಲ್ಲಿ ಇದೇ ಒಂದು ದೊಡ್ಡ ದೇವಾಲಯ ಕೂಡ ಹೌದು. ಈ ದೇವಾಲಯದ ಸ್ವಚ್ಛತೆ, ಅದರ ಅಲಂಕಾರ ಇತ್ಯಾದಿಗಳನ್ನ ಭಗವಂತನ ಮಂದಿರದ ಸ್ವಚ್ಛತೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಭಾವಿಸ್ಬೇಕು. ಹೀಗೆ ಇಷ್ಟು ಸುಲಭ ಇದೆ ಈ ಉಪಾಸನ. ಆದ್ದರಿಂದ ಈ ಉಪಾಸನೆಯನ್ನು ಯಾರೂ ತಪ್ಪಿಸಬಾರದು ಅಂತ
ಪ್ರಹ್ಲಾದನ ಉಪದೇಶ, ನಮಗೂ ಕೂಡ ಅವನು ಉಪದೇಶ ಮಾಡ್ತಾ ಇದ್ದಾನೆ ಆ ನೆಪದಿಂದ. ಕೇಚಿತ್ ಸ್ವದೇಹಾಂತರ್ ಹೃದಯಾವಕಾಶೆ ಪ್ರಾದೇಶ ಮಾತ್ರಂ ಪುರುಷಂ ವಸಂತಂ ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಶುಕಮುನಿ ಹೇಳುವಂತಹ ಶ್ಲೋಕ ಇದು. ಪರೀಕ್ಷಿತ್ ರಾಜನಿಗೆ ಆ ಶುಕಮುನಿ ಈ ಧ್ಯಾನದ ಮತ್ತು ಉಪಾಸನೆಯ ಸಾಧನೆಯ ಕ್ರಮಗಳನ್ನು ತೋರಿಸ್ತಾ ಇದ್ದಾನೆ. ಸ್ಥೂಲ ರೂಪ ಚಿಂತನೆಯನ್ನು ಮಾಡಿ ಮುಗಿಸಿರ್ತಾರೆ ಕೆಲವರು ಸಾಧಕರು. ಸೂಕ್ಷ್ಮ ರೂಪದ ಚಿಂತನೆಗೆ ಯೋಗ್ಯರಾಗಿರ್ತಾರೆ. ತಮ್ಮ ಹೃದಯದ ಆಕಾಶದಲ್ಲಿ ಒಂದು ಚೋಟುದ್ದ ಇರ್ತದೆ, ಭಗವಂತನ ಚತುರ್ಭುಜ ಪ್ರತಿಮಾ. ಅದು ಚಕ್ರ, ಶಂಖ ಇತ್ಯಾದಿಗಳನ್ನು ಧರಿಸಿರ್ತದೆ, ಗದೆ ಧರಿಸಿರ್ತದೆ. ಆ ಅವಯವಗಳನ್ನು ಕ್ರಮವಾಗಿ ಧಾರಣೆಯ ಸ್ಮರಂತಿ. ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ ತಂತ್ರಸಾರ ಮೊದಲಾದ ಕಡೆ ವರ್ಣನೆ ಮಾಡ್ತಾರೆ. ಒಂದೊಂದಾಗಿ ಭಗವಂತನ ಪಾದಾದಿ ಅವಯವಗಳನ್ನು ಮತ್ತೆ ಮತ್ತೆ ಚಿಂತಿಸ್ತಾ ಹೋದ್ರೆ ಅದು ಖಂಡ ಸ್ಮೃತಿ. ಅದಕ್ಕೆ ಧಾರಣ ಅಂತ ಹೇಳ್ತಾರೆ. ಖಂಡ ಅಂದ್ರೆ ತುಂಡು ಅಂತ ಅರ್ಥ, ನಮ್ಗೆ ಗೊತ್ತಿದೆ. ಒಂದು ಪ್ರತ್ಯೇಕವಾಗಿ ಒಂದೊಂದೇ ಅವಯವಗಳನ್ನು ಚಿಂತಿಸ್ತಾ ಹೋಗೋದು, ಅದು ಖಂಡಾಸ್ಮೃತಿ, ಇದೇ ಧಾರಣ. ಮತ್ತೆ ಅಖಂಡ ಧ್ಯಾನ ಮುಚ್ಯತೆ, ಅಖಂಡವಾಗಿ ಇಡೀ ರೂಪವನ್ನೇ ಚಿಂತಿಸ್ತಾ ಹೋದ್ರೆ ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಅಪ್ರಯತ್ನ ಸಮಾಧಿಶ್ಚ. ಇಲ್ಲಿ ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ ಅಂತ ಏನಿದೆಯಲ್ಲ, ಈ ಶ್ಲೋಕಕ್ಕೆ ಎರಡು ಅರ್ಥಗಳನ್ನ ಹೇಳ್ತಾರೆ. ಖಂಡಾಸ್ಮೃತಿ ಅಂದ್ರೆ ಭಗವಂತನ ಒಂದೊಂದೇ ಅವಯವಗಳನ್ನು ಧ್ಯಾನಿಸ್ತಾ ಹೋದ್ರೆ ಅದು ಖಂಡಾಸ್ಮೃತಿ, ಅದೇ ಧಾರಣ. ಇನ್ನೊಂದು, ನಾವೇನು ಚಿಂತನೆ ಮಾಡ್ತಾ ಹೋಗ್ತೀವಿ, ಧ್ಯಾನ ಮಾಡ್ತಾ ಹೋಗ್ತೀವಿ, ಅದು ನಡುವೆ ತುಂಡು ತುಂಡು ಆಗ್ತಾ ಹೋದ್ರೆ, ನಡುವೆ ತುಂಡಸ್ತಿರ್ತದೆ, ದೀರ್ಘಕಾಲ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ಆದ್ರೆ ನಾವು ಚಿಂತೆ ಮಾಡಬೇಕಾಗಿಲ್ಲ. ನಾವು ಮಾಡ್ತಿರುವುದು ಈಗ ಹೆಚ್ಚು ಕಡಿಮೆ ಧ್ಯಾನನೇ. ನಮಗೆ ಯಾರಿಗೂ ಧ್ಯಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಧಾರಣವನ್ನೇ ಮಾಡ್ತಾ ಇದ್ದೀವಿ. ಧಾರಣವನ್ನೇ ಮಾಡ್ತಾ ಇರೋದಾದ್ರೂ ಕೂಡ ಅದನ್ನು ಕೈ ಬಿಡುವಂತಿಲ್ಲ. ಧ್ಯಾನಕ್ಕೆ ಇದೊಂದು ಮೆಟ್ಟಲಿದು. ಹೀಗೆ ಈ ಧಾರಣ ಅಥವಾ ಖಂಡಾಸ್ಮೃತಿಗೆ ಇನ್ನೊಂದು ಅರ್ಥ ಏನಂದ್ರೆ, ನಡುವೆ ವಿಚ್ಛೇದ ಆದರೂ ತೊಂದರೆ ಇಲ್ಲ. ಕೆಲವೇ ಸೆಕೆಂಡುಗಳು, ಕೆಲವೇ ನಿಮಿಷಗಳು, ಸೆಕೆಂಡಿನ ಯಾವುದೋ ಒಂದು ಭಾಗ, ಸೆಕೆಂಡಿನ 1000 ಭಾಗ ಮಾಡ್ಲಿಕ್ಕೆ ಬರ್ತದಂತೆ. ಸೆಕೆಂಡಿನ 1000 ಭಾಗದ, 10,000 ಭಾಗದ ಅಥವಾ 1,00,000 ಭಾಗದ ಒಂದು ತುಣುಕೇನಿದೆ, ಅಲ್ಲಾದ್ರೂ ನಾವು ಭಗವಂತನ ಸ್ವರೂಪದಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ಒಂದು ಸೆಕೆಂಡಿನ 1000 ಭಾಗಗಳಲ್ಲಿ 100 ಭಾಗಗಳಷ್ಟು ನಿಲ್ಲಿಸುವವರು ಕೆಲವರು, 10-20 ಭಾಗಗಳಲ್ಲಿ ಮಾತ್ರ ನಿಲ್ಲಿಸುವವರು ಕೆಲವರು, 1000 ಭಾಗಗಳಲ್ಲಿ ಒಂದು ಭಾಗ ಮಾತ್ರ ಭಗವಂತನಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಶಕ್ತರಾದವರು ಇನ್ನು ಕೆಲವರು. ಹೀಗೆ ಅನೇಕ ಥರದ ಸಾಧಕರು ಇರ್ತಾರೆ, ತೊಂದರೆ ಇಲ್ಲ. ಹಾಗೆ ವಿಚ್ಛೇದ ಆದ್ರೂ ತೊಂದರೆ ಇಲ್ಲ. ಧಾರಣ ನಾವು ಮೊದಲು ಮಾಡೋಣ, ಒಂದೊಂದು ಅವಯವಗಳನ್ನು ಚಿಂತನೆ ಮಾಡೋಣ. ಮುಂದೆ ಅಖಂಡ ಧ್ಯಾನ ಮುಚ್ಯತೆ, ಭಗವಂತನ ಪೂರ್ಣಾವಯವವನ್ನು ಚಿಂತನೆ ಮಾಡೋಣ, ಅದಕ್ಕೆ ಧ್ಯಾನ ಅಂತ. ಅಥವಾ ದೀರ್ಘಕಾಲ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನು ಧ್ಯಾನ ಅಂತಾರೆ. ಹೀಗೆ ಧಾರಣ ಮತ್ತು ಧ್ಯಾನಕ್ಕೆ ಎರಡೆರಡು ಅರ್ಥ. ಮತ್ತೆ ಅಪ್ರಯತ್ನ ಸಮಾಧಿಶ್ಚ. ಧ್ಯಾನವನ್ನು ನಾವೀಗ ಮಾಡ್ತಾ ಹೋಗ್ತೇವೆ ದೀರ್ಘಕಾಲ, ಅಪ್ರಯತ್ನವಾಗಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದನ್ನೇ ಸಮಾಧಿ ಅಂತಾರಂತೆ. ನಾವೆಲ್ಲ ಈಗ ಮಾಡ್ತಿರುವುದು ಪ್ರಯತ್ನಪೂರ್ವಕವಾಗಿ ಬಿಟ್ಟು ಬೇರೆ ಥರ ನಮ್ಗೆ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈಗ ತುಂಬಾ ಕಷ್ಟಪಟ್ಟು ಪ್ರಯತ್ನ ಮಾಡಬೇಕು. ಆದ್ರಿಂದ ಇದರಲ್ಲಿ ಧಾರಣ ಮತ್ತು ಧ್ಯಾನ ಇದೆ. ಕೂತಲ್ಲೇ ಯಾವುದನ್ನು ಓದಿದಾಗ, ಯಾವುದೋ ಭಗವಂತನ ನಾಮವನ್ನು ಕೇಳಿದಾಗ, ಮತ್ತಾರೋ ಸಂಗೀತವನ್ನು ಹಾಡಿದಾಗ ಭಾವಪರವಶರಾಗಿ ಸಮಾಧಿಗೆ ಹೋಗುವವರು ಇರ್ತಾರಂತೆ. ಅದು ಅಪ್ರಯತ್ನವಾಗಿ ಹೀಗಾದ್ರೆ ಅದನ್ನೇ ಸಮಾಧಿ ಅಂತಾರೆ. ಅಂಥ ಚಿರಕಾಲದ ಸಮಾಧಿ, ದೀರ್ಘಕಾಲದ ಸಮಾಧಿ. ಒಬ್ಬೊಬ್ಬರಿಗೆ ದೀರ್ಘಕಾಲ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತಾನುಸಾರವಾಗಿ, ಕೆಲವರಿಗೆ ಗಂಟೆಗಳು, ಕೆಲವರಿಗೆ ದಿನಗಳು, ಕೆಲವರಿಗೆ ತಿಂಗಳುಗಳು, ಹೀಗೆಲ್ಲ ಆಗಬಹುದು. ಆಗ ಅವರು ಸಮಾಧಿಯಲ್ಲಿ ಮುಂದುವರೆದ್ರೆ ಅವರಿಗೆ ಅಪರೋಕ್ಷ ಜ್ಞಾನ ಆಗ್ತದೆ.
ಹೀಗೆ ತುಂಬ ಸುಲಭವಾದದ್ದು ಇದು ಈ ಉಪಾಸನೆ. ಅದನ್ನು ಯಾವ ಕಾರಣಕ್ಕೂ ಕೂಡ ಕೈ ಬಿಡಬಾರದು ಸಾಧಕ ಅಂತ ಇದರ ಅಭಿಪ್ರಾಯ. ಸಾಮಾನ್ಯ ಸಾಧಕರಾದಂಥ ನಮ್ಮಂಥವರಿಗೂ ಕೂಡ ಭರವಸೆಯನ್ನು ಕೊಡಬಲ್ಲಂಥ, ಉತ್ತೇಜನವನ್ನು ಕೊಡಬಲ್ಲಂಥ ಒಂದು ಭಾಗ ಇದು. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.